ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ. ಯಾಕಂದ್ರೆ ಏನು ತಪ್ಪು ಮಾಡಿಲ್ಲ. ಇದು ಬಿಜೆಪಿಯವರು ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ, FIR ಆಗಿತ್ತಲ್ಲ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ರ. ಕುಮಾರಸ್ವಾಮಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದಾರಲ್ಲ, ಅವ್ರ ಮೇಲೆ ಬೇಲ್ ಮೇಲೆ ಇದಾರಲ್ಲ, ಅವ್ರು ರಾಜೀನಾಮೆ ಕೊಟ್ಟಿದಾರೇನ್ರಿ? ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ? ಅವ್ರಿಗೆ ನಾನು ರಾಜೀನಾಮೆ ಕೊಡಲ್ಲ ಈಗಲ್ಲಾಗಿ ಫೈಟ್ ಮೇಲೆ ಇದ್ದಾರೆ. ಅವ್ರು ಯಾರ ಮಂತ್ರಿಮಂಡಲದಲ್ಲಿ ಇರೋದು? ಯಾರ ಮಂತ್ರಿಮಂಡಲದಲ್ಲಿ, ಯಾವ ಸರ್ಕಾರದಲ್ಲಿ ಇರೋದ್ರಿ? ಕುಮಾರಸ್ವಾಮಿ. ಕುಮಾರಸ್ವಾಮಿ ಯಾವ ಮಂತ್ರಿಮಂಡಲದಲ್ಲಿ ಇರೋದು? ಯಾರು ಅದಕ್ಕೆ ಮುಖ್ಯ ಪ್ರಧಾನಮಂತ್ರಿಗಳು? ಯಾರ ಪಕ್ಷ, ಯಾವ ಪಕ್ಷದ ಸರ್ಕಾರ? ಅವ್ರು ಕೊಡ್ಬೇಕಲ್ಲ ಮೊದಲು. ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟಿದ್ರೇನ್ರಿ? ನೂರಾರು ಜನ ಸತ್ತಿದ್ರು, ರಾಜೀನಾಮೆ ಕೊಡ್ಲೇ ಇಲ್ಲ. ನಾನು ಏನು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡಬೇಕಂತ ಅಗತ್ಯ ಇಲ್ಲ. ನೋಡಿಯಪ್ಪ, ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾನೇ. ನಾನು ಅದಕ್ಕೆ ತಾನೇ ನೀವು ಬಂದು ಮೈಕ್ ಹಿಡಿತಾ ಇರೋದು. ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ. ಇದು ರಾಜಕೀಯವಾಗಿ ಬಿಜೆಪಿಯವರು, ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡ್ಯಂತ್ರ. ನಮ್ಮ 5 ಗ್ಯಾರಂಟಿಗಳನ್ನು ನಾವೇನ್ ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನ್ ತಲುಪ್ತಾ ಇದೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು, ಒಬ್ಬ ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ, ಅದನ್ನ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ. ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ. ಮತ್ತೆ ಅದನ್ನು ನಾನು ಪುನರುಚ್ಚ ಹೇಳ್ತೀನಿ, ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಮೋದಿಯವರು ಏನು ಚುನಾವಣಾ ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಹೊತ್ತು. ಈಗ ಅವ್ರ ಮತ್ತೆ ಅವರ ಮಂತ್ರಿಗಳೆಲ್ಲ ಮೇಲೆಲ್ಲ ಕೇಸ್ಗಳು, ರಿಜಿಸ್ಟ್ರೇಷನ್ ಎಲ್ಲ ಎನ್ಕ್ವೈರಿ ನಡೀತಾ ಇದೆಯಲ್ಲ, ಯಾಕೆ ಅವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ? ಫಸ್ಟ್